ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಆತ್ಮ ಸಂಯಮ ಯೋಗ ಇದನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಏನು ತಿಳ್ಕೊಂಡ್ವಿ? ಕೃಷ್ಣ ಅರ್ಜುನ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದ. ಏನು ಪ್ರಶ್ನೆ ಒಂದ್ಸರಿ ನೆನಪಿಸ್ಕೊಳ್ಳೋಣ, ಆಯ್ತಾ? ಈಗ ಸಾಧನೆ ಮಾಡ್ತಿರ್ತೀವಿ, ಆದರೆ ಕೊನೆ ಗಳಿಗೆಯಲ್ಲಿ ಸಾಯೋ ಸಮಯದಲ್ಲಿ ನಾವು ಯೋಗ ಭ್ರಷ್ಟರಾಗ್ಬಿಡ್ತೀವಿ ಅಂತ ಇಟ್ಕೊಳ್ಳಿ. ಅಂದರೆ ನನ್ನ ಮನಸ್ಸು ವಿಚಲಿತವಾಗುತ್ತೆ. ಸೊ ಯೋಗದಿಂದನೂ ಕೂಡ ವಿಚಲಿತ ಆಗ್ಬಿಡುತ್ತೆ, ಸತ್ತೋಗ್ತೀನಿ, ಸಿದ್ಧಿನೂ ಪಡೆಯೋದಿಲ್ಲ ನಾನು. ಅಂಥವನ ಗತಿ ಏನಾಗುತ್ತೆ ಅಂತ ಕೇಳ್ತಾನಲ್ವಾ. ಅದಕ್ಕೆ ನೋಡು, ಆತ್ಮ ಉದ್ಧಾರಕ್ಕೋಸ್ಕರ ನೀನೇನಾದರೂ ಸ್ವಲ್ಪ ಕೆಲಸವನ್ನು ಶುರು ಮಾಡಿದ್ರು ಕೂಡ ನೀನು ದುರ್ಗತಿಯನ್ನು ಹೊಂದೋದೇ ಇಲ್ಲ. ಯಾರಾದರೂ ಆಗ್ಬಿಟ್ಟಿರಲಿ, ಮನುಷ್ಯರು ದುರ್ಗತಿಯನ್ನು ಹೊಂದೋದಿಲ್ಲ. ಯೋಗಭ್ರಷ್ಟನಾದಂಥ ಅಂಥ ಮನುಷ್ಯ ಯಾವುದಾದ್ರೂ ಪುಣ್ಯವಂತರ ಲೋಕವನ್ನು ಪಡ್ಕೊಂಡು ಅಲ್ಲಿ ಅವನು ಬೇಕಾದಷ್ಟು ವರ್ಷಗಳ ತನಕ ಅಲ್ಲಿ ವಾಸ ಮಾಡಿ ಮತ್ತೆ ಒಳ್ಳೆ ಶುದ್ಧ ಆಚರಣೆ ಮಾಡುವಂಥ ಪುರುಷರ ಮನೆಯಲ್ಲಿ ಅವನು ಹುಟ್ಟುತ್ತಾನೆ. ಆಮೇಲೆ ವೈರಾಗ್ಯವಂತ ಪುರುಷರು ಅಂತಂದ್ರೆ ಏನು? ಅವರಿಗೆ ಬೇರೆ ಲೋಕಗಳಿಗೆ ಹೋಗೋ ಇಷ್ಟ ಇರೋದಿಲ್ಲ. ಅಂಥವ್ರು ಏನೋ ಮಾಡ್ತಾ ಮಾಡ್ತಾ ಅವ್ರದ್ದು ಸಿದ್ಧಿ ಅನ್ನೋದು ಆಗಿರೋದಿಲ್ಲ. ಅಂಥವ್ರು ಬೇರೆ ಲೋಕಗಳಿಗೆ ಹೋಗದೆ ತಕ್ಷಣನೇ ಈ ದೇಹವನ್ನು ಬಿಟ್ಟಿದ ತಕ್ಷಣನೇ ಅವರು ಬೇರೆ ಇನ್ನೂ ಜ್ಞಾನವಂತ ಯೋಗಿಗಳ ಕುಲದಲ್ಲಿ ಅವರು ಹುಟ್ಟುತ್ತಾರೆ. ಈ ರೀತಿ ಸಿಗೋದು ತುಂಬ ದುರ್ಲಭ ಅಂತೆಲ್ಲ ಹೇಳ್ದ. ಈಗ ಮುಂದುವರೆದು ಹೇಳ್ತಾನೆ ನೋಡು, ಈ ರೀತಿ ಜ್ಞಾನವಂತ ಯೋಗಿಗಳ ಕುಲದಲ್ಲಿ ಅವನು ಹುಟ್ಟುತ್ತಾನೆ. ಆದರೆ ಈ ರೀತಿಯ ಜನ್ಮ ಅನ್ನೋದಿದೆಯಲ್ಲ, ಇದು ಜಗತ್ತಲ್ಲೇ ನಿಸ್ಸಂದೇಹವಾಗಿ ಅತ್ಯಂತ ದುರ್ಲಭವಾಗಿ ಸಿಗುತ್ತೆ. ಅಲ್ಲಿ ಆ ಮೊದಲ ಶರೀರದಲ್ಲಿ ಏನು ಸಂಗ್ರಹವಾಗಿರುತ್ತೋ ಬುದ್ಧಿ, ಆ ಬುದ್ಧಿ ಸಂಯೋಗವನ್ನ, ಸಮತ್ವ ಬುದ್ಧಿಯೋಗದ ಸಂಸ್ಕಾರಗಳನ್ನ ಅನಾಯಾಸವಾಗಿ ಪಡ್ಕೊಳ್ತಾನೆ. ಅವನು ಮತ್ತೆ ಏನೋ ಸಾಧನೆ ಮಾಡಬೇಕು ಅಂತೇನಿಲ್ಲ. ಎಲ್ಲಿವರೆಗೂ ಅವನು ಸಾಧನೆ ಮಾಡಿಬಿಟ್ಟಿರ್ತಾನೋ ಆ ಸಂಸ್ಕಾರಗಳು ಅವನಿಗೆ ಮತ್ತೆ ಬರುತ್ತೆ, ಆಯ್ತಾ? ಈಗ ನೋಡಿ, ಒಬ್ಬೊಬ್ರು ಚಿಕ್ಕ ಮಕ್ಕಳಿರ್ತಾರೆ, ಆಗ್ಲೇ ಸಂಗೀತವನ್ನ ಅಷ್ಟು ಚೆನ್ನಾಗಿ ಹಾಡ್ತಾ ಇರ್ತಾರೆ. ಕೆಲವೊಬ್ರು ಈ ವಿದ್ವಾಂಸರ ಥರ ಚಿಕ್ಕ ಒಂದು 7-8 ವರ್ಷದ ಮಗು ಮಾತಾಡ್ತಾ ಇರುತ್ತೆ, ಎಲ್ಲ ಅಧ್ಯಾತ್ಮ ವಿಚಾರಗಳನ್ನು ಹೇಳ್ತಾ ಇರುತ್ತೆ. ಇದೆಲ್ಲ ಹೇಗಾಯಿತು? ಚಿಕ್ಕ ವಯಸ್ಸಲ್ಲೇ ಅದು ಓದೋದಕ್ಕೂ ಇನ್ನೂ ಸರಿಯಾಗಿ ಗೊತ್ತಿರೋದಿಲ್ಲ, ಅರ್ಥ ಮಾಡ್ಕೊಳ್ಳೋದು ಗೊತ್ತಿರೋದಿಲ್ಲ. ಆದರೆ ಈ ವಿಷಯಗಳೆಲ್ಲ ಅದಕ್ಕೆ ಹೇಗೆ ಗೊತ್ತಾಯಿತು ಅಂತಂದರೆ, ಅದು ಹಿಂದಿನ ಜನ್ಮದ ಸಂಸ್ಕಾರಗಳು ಅವನಲ್ಲಿ ಇರೋದ್ರಿಂದ, ಆ ಬುದ್ಧಿಯಲ್ಲಿ ಅದೆಲ್ಲ ಇರೋದ್ರಿಂದ ನೆಕ್ಸ್ಟ್ ಜನ್ಮ ನಮಗೆ ಸಿಕ್ಕಿದಾಗ ಅದೆಲ್ಲ ನಮಗೆ ಅನಾಯಾಸವಾಗಿ ಸಿಕ್ಬಿಡುತ್ತೆ. ಅದಕ್ಕೆ ನಾವು ಅಯ್ಯೋ ಈ ಥರ ನಮಗೆ ಬರಲ್ವಲ್ಲ ಆ ರೀತಿಯೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಅವರವರು ಮಾಡಿರುವಂಥ ಸಾಧನೆಯ ಫಲವಾಗಿ ಅವ್ರಿಗೆ ಅದು ಸಿಕ್ಕಿರುತ್ತೆ. ನಾವು ಮಾಡಿಲ್ಲ, ನಮ್ಮ ಹತ್ರ ಇಲ್ಲ ಅಷ್ಟೇ. ನಾವು ಮಾಡಿದ್ರೆ ನಮಗೂ ಸಿಗುತ್ತೆ. ಅವ್ರು ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಸಿಕ್ಕಿದೆ. ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು, ಆಯಿತಾ? ನಾವೇನು ಹೋದ ಜನ್ಮದಲ್ಲಿ ಮಾಡಿರ್ತೀವೋ ಆ ಸಂಸ್ಕಾರಗಳು ನಮ್ಮಲ್ಲಿ ಉಳಿದಿರುತ್ತೆ, ಅದೇ ಈಗ ಅಲ್ಲಿಂದ ಮುಂದುವರಿಯುತ್ತೆ. ಆದರೆ ಶರೀರಕ್ಕೆ ಸಂಬಂಧಪಟ್ಟಿದ್ದು ಯಾವುದು ನಮ್ಮ ಜೊತೆ ಬರೋದಿಲ್ಲ. ಆದರೆ ನಾನು ಆತ್ಮೋದ್ಧಾರಕ್ಕೆ ಏನಾದರೂ ಮಾಡಿದರೆ ಆ ಸಂಸ್ಕಾರಗಳು ನಮ್ಮನ್ನು ಕಾಪಾಡುತ್ತೆ. ನಾನು ಏನು ಮಾಡಿದ್ದೀನೋ ಅಲ್ಲಿಂದ ಮುಂದಕ್ಕೆ ತೊಗೊಂಡು ಹೋಗುತ್ತೆ ನಮ್ಮನ್ನು, ಆಯಿತಾ? ಆದರೆ ನಾನು ಕೆಟ್ಟದ್ದು ಮಾಡಿದರೆ ಕೆಟ್ಟ ಸಂಸ್ಕಾರಗಳು ನನ್ನಲ್ಲಿ ಇರುತ್ತೆ, ನಮಗೆ ಅದಕ್ಕೆ ತಕ್ಕಂಗೆ ನಮ್ಮ ಜನ್ಮ ಸಿಗುತ್ತೆ. ಅಲ್ಲಿ ನಾನು ಒಡೆದಾಡ್ಕೊಂಡು ಬಡ್ದಾಡ್ಕೊಂಡು ಹಿಂಸೆ ಪಟ್ಕೊಂಡು ದುಃಖ ನೋವು ಇದನ್ನೆಲ್ಲ ಅನುಭವಿಸ್ಬೇಕಾಗುತ್ತೆ. ಅದು ಭೌತಿಕ ಪ್ರಪಂಚಕ್ಕೆ ಸೇರಿರುವಂಥದ್ದು. ಆದರೆ ಆಧ್ಯಾತ್ಮಿಕದಲ್ಲಿ ಹಾಗಲ್ಲ. ಒಂದು ಸರಿ ನೀನು ಆಧ್ಯಾತ್ಮದಲ್ಲಿ ಸಾಧನೆ ಅನ್ನೋದನ್ನು ಶುರು ಮಾಡಿದೆ ಅಂದರೆ ಅದು ನಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗೇ ಹೋಗುತ್ತೆ. ಅದರಲ್ಲಿ ಏನೇ ತೊಡಕುಗಳು ಬಂದರೂ, ಏನೇ ಕಷ್ಟಗಳು ನಷ್ಟಗಳು ಏನು ಬಂದರೂ ಕೂಡ ಅನಾಯಾಸವಾಗಿ ನಮ್ಮನ್ನು ಹೇಗೋ ಒಂದು ಕರ್ಕೊಂಡು ಹೋಗ್ತಾ ಇರುತ್ತೆ. ಅದು ಭಗವಂತ ಹೇಳ್ತಾನೆ, ನೀನು 1 ಹೆಜ್ಜೆ ಇಡು, ನಾನು 100 ಹೆಜ್ಜೆ ನಿನ್ನ ಮುಂದೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಷ್ಟು ನಮಗೆ ಅವನು ದಯೆ ತೋರಿಸ್ತಾನೆ. ಮುಂದುವರೆದು ಇಲ್ಲಿ ಕೃಷ್ಣ ಹೇಳ್ತಾನೆ, ಕುರುನಂದನನೇ, ಅದರ ಪ್ರಭಾವದಿಂದ ಅವನು ಮತ್ತೆ ಪರಮಾತ್ಮನ ಪ್ರಾಪ್ತಿ ರೂಪಿ ಸಿದ್ಧಿಗಾಗಿ ಮೊದಲಿಗಿಂತನೂ ಹೆಚ್ಚಿನ ಪ್ರಯತ್ನವನ್ನ ಮಾಡ್ತಾನೆ. ನೋಡಿ, ಹಿಂದಿನ ಜನ್ಮದ ಸಂಸ್ಕಾರಗಳು ಮತ್ತು ಅಂಥ ಮನೆಯಲ್ಲಿ ಹುಟ್ಟೋದ್ರಿಂದ ಅವನಿಗೆ ಅವೆಲ್ಲ ಏನೂ ಇಲ್ಲ, ಸಾಧಾರಣವಾಗೇ ಬಂದ್ಬಿಡುತ್ತೆ. ಈಗ ಬ್ರಾಹ್ಮಣರು ಮತ್ತು ಚೆನ್ನಾಗಿ ವೇದ ಮಂತ್ರಗಳನ್ನು, ಭಗವಂತನ ಧರ್ಮಗ್ರಂಥಗಳನ್ನು ಓದೋರ ಮನೆಯಲ್ಲಿ ಹುಟ್ಟಿರೋಂಥ ಮಕ್ಕಳಿಗೆ ಅವರಿಗೆ
ಅದು ತಂತಾನಾಗೆ ಬಂದ್ಬಿಡುತ್ತೆ. ಯಾಕಂದ್ರೆ ಕೇಳ್ತಾ ಇರುತ್ತೆ. ಆ ಸಂಸ್ಕಾರಗಳು ಅವನಲ್ಲೂ ಇರುತ್ತೆ. ಸೊ ಆ ಮನೆಯಲ್ಲೂ ಅದೇ ನಡೀತಾ ಇರೋದ್ರಿಂದ ಆ ಮಕ್ಕಳಿಗೆ ಅನಾಯಾಸವಾಗಿ ಬಂದ್ಬಿಡುತ್ತೆ. ಈಗ ನೋಡಿ, ಎಲ್ಲ ಸಂಗೀತಗಾರರೇ ಇರುವಂತ ಮನೆಯಲ್ಲಿ ಹುಟ್ಟಿದ್ರೆ ಮಗು, ಅದಕ್ಕೆ ಸಂಗೀತ ತಂತಾನಾಗೆ ಬರುತ್ತೆ. ಅಂಥವ್ರಿಗೆ ಅಂತ ಮನೆಯಲ್ಲಿ ಭಗವಂತ ಜಾಗ ಕೊಟ್ಟಿರ್ತಾನೆ. ಆಯ್ತಾ? ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ಆ ರೀತಿಯ ಪ್ರಭಾವದಿಂದ ಮತ್ತೆ ಅವನಿಗೆ ಭಗವಂತನಿಗೋಸ್ಕರ ನಾನು ಸಾಧನೆ ಮಾಡಬೇಕು ಅನ್ನೋದು ಬಂದು ಅವನಿಗೆ ಮೊದಲಿಗಿಂತ ಹೆಚ್ಚಿನ ಪ್ರಯತ್ನವನ್ನ ಮಾಡ್ತಾನೆ. ಆ ರೀತಿಯ ಶ್ರೀಮಾನ್ ಅಂತಂದ್ರೆ ಒಂದು ಒಳ್ಳೆ ಸಂಸ್ಕಾರ ಇರುವಂತ ಮನೆಗಳಲ್ಲಿ ಹುಟ್ಟುವಂಥವನು ಯೋಗ ಭ್ರಷ್ಟ ಪರಾಧೀನನಾಗಿದ್ರೂ ಕೂಡ ಆ ಮೊದಲ ಅಭ್ಯಾಸದಿಂದಾನೇ ನಿಸ್ಸಂದೇಹವಾಗಿ ಭಗವಂತನ ಕಡೆ ಆಕರ್ಷಿತನಾಗ್ತಾನೆ. ನೋಡಿದ್ರ, ಇಂಥ ಮನೆಗಳಲ್ಲಿ ಹುಟ್ಟಿರೋನು ಒಂದೊಂದ್ಸರಿ ಏನಾಗುತ್ತೆ, ಯೋಗ ಭ್ರಷ್ಟನಾಗಿ ಪರಾಧೀನನಾಗಿದ್ರು ಅವನಿಗೇನು ಅಂತಂದ್ರೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಏನೋ ಒಂದು ಕೆಟ್ಟ ಕೆಲಸ ಮಾಡಿಕೊಂಡು ಅದು ಇದು ಮಾಡಿಕೊಂಡು ಆ ರೀತಿ ಇದ್ರೂ ಕೂಡ ಆ ಮೊದಲ ಅಭ್ಯಾಸ ಅವನಲ್ಲಿ ಇರುತ್ತಲ್ವಾ, ಅದು ಏನು ಮಾಡುತ್ತೆ, ಅವನನ್ನ ಭಗವಂತನ ಕಡೆ ಆಕರ್ಷಣೆ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಬಿಟ್ಬಿಟ್ಟಿರ್ತಾನಲ್ಲ, ಅದು ನಮ್ಮನ್ನು ಹೇಗಾದ್ರೂ ಮಾಡಿ ಆ ಕಡೆ ಕರ್ಕೊಳ್ಳುತ್ತೆ. ಅದಕ್ಕೆ ಹೇಳೋದು, ಒಂದು ಸರಿ ನಾವು ಶುರು ಮಾಡಿಬಿಟ್ವಿ ಅಂತಂದರೆ ಭಗವಂತ ನಮ್ಮ ಕೈ ಬಿಡೋದಿಲ್ಲ. ಇದಕ್ಕೆ ಎಕ್ಸಾಂಪಲು ಪುರಂದರದಾಸರನ್ನು ನೋಡಿದ್ದೀರಾ? ಅವರು ಎಂಥ ಜಿಪುಣ, ಒಂದು ದಾನ ಧರ್ಮ ಏನೂ ಮಾಡ್ತಾ ಇರಲಿಲ್ಲ ಅವರು ಫಸ್ಟು ಸ್ಟಾರ್ಟಿಂಗಲ್ಲಿ. ಆಮೇಲೆ ಅವರಿಗೆ ಭಗವಂತನ ಬಗ್ಗೆ ಗೊತ್ತಾದ್ಮೇಲೆ ಏನು ಮಾಡಿದ್ರು, ಎಲ್ಲವನ್ನ ದಾನ ಮಾಡಿಬಿಟ್ಟು ಅವರು ಭಗವಂತನ ಕಡೆ ಹೊರಟೋಗ್ತಾರೆ. ಅಂದರೆ ಅಲ್ಲಿವರೆಗೂ ಅವರದು ಒಂದು ಕರ್ಮ ಅಂತ ಇರುತ್ತೆ, ಅದನ್ನೆಲ್ಲ ಮುಗಿಸಿದ ಮೇಲೆ ಭಗವಂತನ ಕಡೆ ಆಕರ್ಷಿತರಾಗ್ತಾರೆ ಅವರು. ಆ ರೀತಿ ಮತ್ತೆ ಸಮಸ್ತ ಬುದ್ಧಿರೂಪವಾದಂತಹ ಯೋಗವನ್ನ ಜಿಜ್ಞಾಸು ಕೂಡ ವೇದಗಳಲ್ಲಿ ಹೇಳಿರುವಂತಹ ಸಕಾಮ ಕರ್ಮಗಳ ಫಲವನ್ನ ಉಲ್ಲಂಘಿಸಿ ಹೋಗ್ತಾನೆ. ಅಂದರೆ ಅವನಿಗೆ ಯಾವುದೇ ಸಕಾಮ ಫಲ ಯಾವುದೂ ಬೇಕಾಗಿರೋ ಅದನ್ನೆಲ್ಲವನ್ನೂ ಕೂಡ ಉಲ್ಲಂಘನೆ ಮಾಡ್ಕೊಂಡು ಹೋಗ್ತಾನೆ. ಆದರೆ ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡುವಂತಹ ಯೋಗಿ ಇದಾನಲ್ಲ, ಅವನು ಹಿಂದಿನ ಅನೇಕ ಜನ್ಮಗಳ ಸಂಸ್ಕಾರ ಬಲದಿಂದ ಇದೇ ಜನ್ಮದಲ್ಲಿ ಸಂಸಿದ್ಧನಾಗಿ ಸಂಪೂರ್ಣ ಪಾಪರಹಿತವಾಗಿ ತತ್ಕಾಲವೇ ಅಂದರೆ ತಕ್ಷಣವೇ ಅವನಿಗೆ ಪರಮಗತಿ ಅನ್ನೋದು ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವನು ಜಾಸ್ತಿ ಇನ್ನೂ ಬೇಕಾದಷ್ಟು ಜನ್ಮಗಳು ಹೋಗಬೇಕಾಗಿಲ್ಲ, ಇದೇ ಜನ್ಮದಲ್ಲಿ ಅವನಿಗೆ ಪರಮಗತಿ ಅನ್ನೋದು ಸಿಗುತ್ತೆ. ಯೋಗಿ ತಪಸ್ವಿಗಳಿಗಿಂತ ಶ್ರೇಷ್ಠ, ಶಾಸ್ತ್ರ ಜ್ಞಾನಿಗಳಿಗಿಂತಲೂ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅಂದರೆ ಯೋಗಿನೇ ಶ್ರೇಷ್ಠ, ಶಾಸ್ತ್ರ ಅನ್ನೋದು ಜ್ಞಾನಿಗಳಿಗಿಂತ ಶ್ರೇಷ್ಠ, ಮತ್ತು ಸಕಾಮ ಕರ್ಮ ಮಾಡುವವರಿಗಿಂತ ಯೋಗಿನೇ ಶ್ರೇಷ್ಠ. ಅದಕ್ಕೋಸ್ಕರನೇ ಅರ್ಜುನ, ನೀನು ಯೋಗಿಯಾಗೋ. ಸಂಪೂರ್ಣ ಯೋಗಿಗಳಲ್ಲೂ ಕೂಡ ಯಾರು ಶ್ರದ್ಧೆ ಇರುವಂಥ ಯೋಗಿ ಇರ್ತಾನೋ ಅವನು ನನ್ನಲ್ಲೇ ನಿರತನಾಗಿರ್ತಾನೆ, ಯಾವಾಗಲೂ ನನ್ನ ಒಂದು ಕೆಲಸದಲ್ಲೇ ತೊಡಗಿರ್ತಾನೆ, ಅಂತರಾತ್ಮದಿಂದ ನನ್ನನ್ನೇ ನಿರಂತರವಾಗಿ ಭಜಿಸ್ತಾ ಇರ್ತಾನೋ ಆ ಯೋಗಿ ನನಗೆ ಪರಮಶ್ರೇಷ್ಠನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಯೋಗಿಗಳು ಯಾರಿದಾರೋ ಅದರಲ್ಲೂ ಕೂಡ ಯಾರು ಶ್ರದ್ಧೆ ಇಟ್ಕೊಂಡು ಯಾವಾಗಲೂ ನನ್ನಲ್ಲಿ ನಿರತನಾಗಿ ನನ್ನನ್ನೇ ನಿರಂತರವಾಗಿ ಭಜಿಸ್ತಾ ಇರ್ತಾನೋ ಅಂತರಾತ್ಮದಲ್ಲಿ, ಮೇಲೆ ನೋಟಕ್ಕೆ ಭಜಿಸೋದಲ್ಲ, ಒಳಗಡೆ ಅಂತರಾತ್ಮದಲ್ಲಿ ಭಜನೆ ಮಾಡುವಂಥದ್ದು, ಅಂಥ ಯೋಗಿ ನನಗೆ ಪರಮಶ್ರೇಷ್ಠನಾಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಆತ್ಮ ಸಂಯಮ ಯೋಗ ಮುಗಿಯತ್ತೆ. ತುಂಬ ಚೆನ್ನಾಗಿದೆ, ಇದು ಇಂಪಾರ್ಟೆಂಟು. ಭಗವದ್ಗೀತೆನೇ ತುಂಬ ಚೆನ್ನಾಗಿದೆ, ಎಷ್ಟು ಸರಿ ಓದಿದ್ರು ನಮಗೆ ಹೊಸದಾಗಿ ಅರ್ಥ ಆಗ್ತಾ ಇರುತ್ತೆ. ಮಹಾಭಾರತದಲ್ಲಿ ಈ ಭಗವದ್ಗೀತೆ ಬಂದಿದೆ ಅಲ್ವಾ. ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ ಭಗವದ್ಗೀತೆ ಅನ್ನೋದು ಯಥಾರೂಪ ಅಂತ ಒಂದು ಪುಸ್ತಕವನ್ನು ನಾವು ಮುಗಿಸಿದ್ದೀವಿ, ಅದರಲ್ಲೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಈಗ ಭಗವದ್ಗೀತೆ ತತ್ವ ವಿವೇಚನೆ ಅನ್ನೋದನ್ನ ಶುರು ಮಾಡಿದ್ದೀವಿ. ಯಾಕಂದರೆ ಭಗವದ್ಗೀತೆಯನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಅದರಿಂದ ನಾನು ಅದನ್ನು ಓದ್ತಾ ಹೋಗ್ತಾ ಇದ್ದೀನಿ. ಒಂದು ಪುಸ್ತಕ ಮುಗಿದಿದೆ, ಈಗ ಭಗವದ್ಗೀತೆ ತತ್ವ ವಿವೇಚನೆ ಅನ್ನೋದನ್ನು ನಾವು ಶುರು ಮಾಡಿ 4ನೇ ಅಧ್ಯಾಯದಲ್ಲಿದ್ದೀವಿ ಈಗ. ಸೊ ಅದನ್ನು ಯಾರಾದರೂ ಆಸಕ್ತಿ ಇದ್ದರೆ ಕೇಳಿ, ತುಂಬಾ ವಿಚಾರಗಳು ನಮಗೆ ಗೊತ್ತಾಗುತ್ತೆ. ತುಂಬ ಇಷ್ಟಪಟ್ಟು ನಾವು ಕೇಳೋ ಥರ ಇದೆ ಅದು. ಯಾಕಂದರೆ ಒಂದೊಂದು ಸರಿ ಓದಿದಾಗಲೂ ನಾವು ಎಷ್ಟರ ಮಟ್ಟಿಗೆ ಮುಂದುವರೆದಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ, ನಮ್ಗೆ ಅರ್ಥ ಆಗೋ ರೀತಿನೂ ಚೇಂಜ್ ಆಗಿರುತ್ತೆ. ಅದಕ್ಕೆ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಭಗವದ್ಗೀತೆಯನ್ನು ಕೇಳಿ. ಹರೇ ಕೃಷ್ಣ.